ಮೇಲೂ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ. ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ. ಉಪಚುನಾವಣೆ ಫಲಿತಾಂಶ ಅದಕ್ಕೆ ಸ್ಪಷ್ಟ ಕೈಗನ್ನಡಿ. ರಾಜ್ಯದಲ್ಲಿ ಬಿಜೆಪಿ ನೆಲಕ್ಕೆ ಬಿದ್ದ ಮೇಲೂ, ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ. ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ವಕ್ಫ್ ವಿರುದ್ಧ. ಯಾವ ರೀತಿ ಇತ್ತದು ಬನ್ನಿ ನೋಡೋಣ. ವಕ್ಫ್ ವಿರುದ್ಧ ಸಮರ ಸಾರಿದ ಯತ್ನಾಳ್ ಟೀಮ್. ರೆಬೆಲ್ ಶಾಸಕನ ವಿರುದ್ಧ ಬಿಜೆಪಿ ಫುಲ್ ಗರಂ. ಈ ಜೆಡಿಎಸ್ಗೆ ಏನಾಗಿದೆ? ವಕ್ಫ್ ವಿರುದ್ಧ ಸಮರಕ್ಕೆ ಯತ್ನಾಳ್ ಡೇಟ್ ಫಿಕ್ಸ್ ಮಾಡ್ತಾರೆ. ಅದನ್ನ ನೋಡಿ ವಿಜಯೇಂದ್ರ ಟೀಮ್ ರಚಿಸಿದ್ರು. ಮೊದಲೇ ನಿಗದಿಯಾದಂತೆ ಯತ್ನಾಳ್ ಟೀಮ್ ಇಂದು ಬೀದರ್ನಿಂದ ಹೋರಾಟದ ಕಹಳೆ ಮೊಳಗಿಸಿದೆ. ನೋಡಿ, ನಾವು ಜನಪರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ, ಯಾರ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ಯತ್ನಾಳ್ ಟೀಮ್ ಹೋರಾಟಕ್ಕೆ ಜಿಲ್ಲೆಯ ಶಾಸಕರೇ ಬೆಂಬಲ ನೀಡಲಿಲ್ಲ. ಧರ್ಮಾಪುರ ಗ್ರಾಮಕ್ಕೆ ಯತ್ನಾಳ್ ಭೇಟಿ ನೀಡಿದಾಗ ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರ ನಡುವೆ ಗಲಾಟೆ ಆಗಿದೆ. ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಾಹಿತಿ ನೀಡಿಲ್ಲ ಅಂತ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಯತ್ನಾಳ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನ ಕಳಿಸಿರಲಿಲ್ಲ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಇನ್ನ ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಸೊ ಯತ್ನಾಳ್ ಅವರ ಈ ತೀರ್ಮಾನದ ಬಗ್ಗೆ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ. ಯತ್ನಾಳ್ ವಿರುದ್ಧ ಸ್ವಪಕ್ಷೀಯರೇ ಕಿಡಿಕಾರಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಬಿಜೆಪಿಯಲ್ಲಿ ಮುಂದೆ ದೊಡ್ಡ ಬಂಡಾಯ ಸೃಷ್ಟಿಯಾಗುವುದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವರೆಲ್ಲರಿಗೂ ಕೋಪ ಇರುವಂಥದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲೆ. ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ಯಡಿಯೂರಪ್ಪನವ್ರನ್ನ ನೋಡೋಕ್ಕಾಗಲ್ಲ, ವಿಜಯೇಂದ್ರ ಅವರನ್ನು ಕೂಡ ನೋಡೋಕ್ಕಾಗೋದಿಲ್ಲ. ಏನು ಫಸ್ಟ್ ಟೈಮ್ MLA ಅಧ್ಯಕ್ಷ ಆಗೋದು ಅಂತೇಳಿ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ BJPಗೆ ಬಂದಿದ್ದು, ನಾನು ಬಂದಿರೋದು ಯಡಿಯೂರಪ್ಪ ಕಾರಣಕ್ಕಾಗಿ, ಯಡಿಯೂರಪ್ಪ ಜೊತೆ ಇರ್ತೀನಿ, ಇವರ ಅಂಡರಲ್ಲಿ ಏನು ಕೆಲಸ ಮಾಡೋದು ಅಂತೇಳಿ ಅವತ್ತು ಅಧ್ಯಕ್ಷಗಿರಿ ಆದಾಗಲೇ ಅವರು ಹೊರಟು ಹೋಗಿದ್ದರು. ಹಾಗಿದ್ರೆ ಏನು ಮಾಡುತ್ತೆ ಕೇಂದ್ರ ಹೈಕಮಾಂಡ್? ಇದನ್ನು ಸೀರಿಯಸ್ ಆಗಿ ತಗೊಳುತ್ತೆ. ಯಾಕಂದರೆ ಅವ್ರಿಗೂ ಏನು ಕೆಲಸ ಇಲ್ಲ ಈಗ ಸದ್ಯಕ್ಕೆ. ಮುಂದಿನ 4 ವರ್ಷಗಳ ಕಾಲ ಏನೂ ಆಗಬೇಕಾಗಿಲ್ಲ ಅವರಿಗೆ. ಲೋಕಸಭಾ ಚುನಾವಣೆ ಇಲ್ಲ, ವಿಧಾನಸಭಾ ಚುನಾವಣೆ ಇಲ್ಲ, ಚಿಕ್ಕ ಪುಟ್ಟ ಚುನಾವಣೆಗಳ ಬಗ್ಗೆ ಸದ್ಯಕ್ಕೆ ಅವರು ತಲೆ ಕೆಡಿಸ್ಕೋತಾ ಇಲ್ಲ. ಹಾಗಿದ್ರೆ ರೇಸಲ್ಲಿ ಯಾರಿದ್ದಾರೆ? ಬೇರೆ ಯಾರಾದರೂ ಇದ್ದಾರಾ ಅಧ್ಯಕ್ಷರಾಗುವಂಥವರು? ಅರ್ಹತೆ ಇರುತ್ತಾ? ಒಂದು ಲೀಸ್ಟ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ವಿಜಯೇಂದ್ರ, ರಾಜ್ಯ BJPಯ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪನವರ ಪುತ್ರ. ಮತ್ತೊಂದು ಅವಧಿಗೆ ಇವರು ಮುಂದುವರಿಬಹುದು. ಆದರೆ ಚನ್ನಪಟ್ಟಣ ಸೋಲಿನಿಂದ ದೊಡ್ಡ ಹೊಡೆತ. ಯಾಕಂದರೆ ಉಪಚುನಾವಣೆಗಳಲ್ಲಿ ಹಿಂದೆ ನಡೆದಂಥ KR ನಗರ ಮತ್ತು ಶಿರಾ ಉಪಚುನಾವಣೆಯಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ತೋರಿಸಿದರು. ಹಾಗಾಗಿ ಅವರ ಬಗ್ಗೆ ಒಂದು ವಿಶ್ವಾಸ ಮೂಡಿತ್ತು. ಆಮೇಲೆ ಅಧ್ಯಕ್ಷಗಿರಿ ಕೊಡಿ, ನಾನು ಮುನ್ನಡೆಸ್ತೇನೆ ಅಂತ ಅವರೇ ಕೇಳ್ಕೊಂಡಿದ್ದರು. ಆಮೇಲೆ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ ನಂತರ BJPಗೆ ಆದಂಥ 66 ಸೀಟು ಹೊಡೆತ ಅರ್ಥವಾಗಿ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಎರಡನೇದು ಬಸವನಗೌಡ ಪಾಟೀಲ್ ಯತ್ನಾಳ್. ಎಸ್, ಅಫ್ಕೋರ್ಸ್, ಪ್ರಬಲ ಪಂಚಮಸಾಲಿ ಸಮುದಾಯದವರು, ವಾಜಪೇಯಿ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ಕೆಲಸ ಮಾಡಿದಂಥವರು. ಆದರೆ ಯತ್ನಾಳ್ರದ್ದು ಚೂರು ಮಾತು ಜಾಸ್ತಿ. ಅದು ಕೂಡ ಸ್ವಪಕ್ಷೀಯರ ವಿರುದ್ಧವೇ ಡೈರೆಕ್ಟಾಗಿ ಮಾತಾಡ್ತಾರೆ ಮತ್ತು ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವದವರು. ರಾಜ್ಯಾಧ್ಯಕ್ಷ ಮಾಡ್ತಾರೆ ಅಥವಾ ವಿಪಕ್ಷ ನಾಯಕ ಮಾಡ್ತಾರೆ ಅಂತಿದ್ದರು, ಆದರೆ ಆಗಲಿಲ್ಲ. ಹಾಗಾಗಿ ರೊಚ್ಚಿಗೆದ್ದಿದ್ದಾರೆ. ಇನ್ನು ಸುನಿಲ್ ಕುಮಾರ್, ಕಳೆದ ಬಾರಿ ಕೂಡ ಹೆಚ್ಚು ಚಲಾವಣೆಯಲ್ಲಿದ್ದ ಹೆಸರು. ಮುಖ್ಯಮಂತ್ರಿ ರೇಸಲ್ಲೂ ಕೂಡ ಚಲಾವಣೆಯಲ್ಲಿತ್ತು. ಪಕ್ಷದ ಶಿಸ್ತಿನ ಸಿಪಾಯಿ, ಉತ್ತಮ ವಾಗ್ಮಿ, RSSನ ಹಿನ್ನೆಲೆ ಇದೆ ಮತ್ತು ಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಆದರೆ ಅಲ್ಲಿ ಪರಶುರಾಮ ಸ್ಟ್ಯಾಚ್ಯೂ ಆರೋಪ ಅವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಮತ್ತೋರ್ವ ನಾಯಕ CT ರವಿ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ, RSS ಹಿನ್ನೆಲೆ ಇವ್ರಿಗೂ ಕೂಡ ಇದೆ. ಮಾಜಿ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ, ಹೋರಾಟದ ಅನುಭವ ಇದೆ. BL ಸಂತೋಷ್ ಅವರ ಬೆಂಬಲ ಇದೆ. ಒಂದೊಮ್ಮೆ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಆದರೆ ಆಲ್ರೆಡಿ ಒಕ್ಕಲಿಗರಿಗೆ ಅಂದರೆ R ಅಶೋಕ್ಗೆ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿರೋ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಇಬ್ಬರನ್ನು ಒಂದೇ ಸಮುದಾಯದವರನ್ನು ಮಾಡೋದಿಲ್ಲ. ಆದ್ದರಿಂದ CT ರವಿ ಅವರಿಗೆ ತಕ್ಷಣಕ್ಕೆ ಅಧ್ಯಕ್ಷ ಪಟ್ಟ ಕೈ ತಪ್ಪಬಹುದು. ಇನ್ನೋರ್ವ ನಾಯಕ ಅರವಿಂದ್ ಲಿಂಬಾವಳಿ
ನಿಜವಾಗಲೂ ಓರ್ವ ಒಳ್ಳೆ ಸಂಘಟನಾಕಾರ, ಪ್ರಧಾನ ಕಾರ್ಯದರ್ಶಿಯಾಗಿ ಅಪಾರವಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯದ ನಾಯಕ, RSS ಹಿನ್ನೆಲೆ. ಒಂದು ಕಾಲದಲ್ಲಿ ಅಧ್ಯಕ್ಷ ಮತ್ತು CM ಗಾದಿ ರೇಸ್ನಲ್ಲಿದ್ದರು. ನಂತರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಅವರಿಗೆ ಟಿಕೆಟೇ ಸಿಗಲಿಲ್ಲ. ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು. MLA ಟಿಕೆಟನ್ನು ಕೊಡಲಿಲ್ಲ BJP. ನಂತರ ಅವರು ಒಂದು ರೀತಿಯಲ್ಲಿ ರೆಬೆಲ್ ಆದರು. ಇವರ ಜೊತೆ ಗುರುತಿಸಿಕೊಂಡಿದ್ದಾರೆ. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇಷ್ಟೆಲ್ಲ ಕಾಣ್ತಾ ಇದೆ. BJPಯಲ್ಲೂ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ. ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ BJP ಸಂಪೂರ್ಣ ವಿಫಲವಾಗಿದೆ. ಉಪಚುನಾವಣೆ ಫಲಿತಾಂಶ ಅದಕ್ಕೆ ಸ್ಪಷ್ಟ ಕೈಗನ್ನಡಿ. ರಾಜ್ಯದಲ್ಲಿ BJP ನೆಲಕ್ಕೆ ಬಿದ್ದ ಮೇಲೂ, ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ. ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ವಕ್ಫ್ ವಿರುದ್ಧ. ಯಾವ ರೀತಿ ಇತ್ತದು ಬನ್ನಿ ನೋಡೋಣ. ವಕ್ಫ್ ವಿರುದ್ಧ ಸಮರ ಸಾರಿದ ಯತ್ನಾಳ್ ಟೀಮ್. ರೆಬೆಲ್ ಶಾಸಕನ ವಿರುದ್ಧ ಬಿಜೆಪಿ ಫುಲ್ ಗರಂ. ಈ ಜೆಡಿಎಸ್ಗೆ ಏನಾಗಿದೆ? ವಕ್ಫ್ ವಿರುದ್ಧ ಸಮರಕ್ಕೆ ಯತ್ನಾಳ್ ಡೇಟ್ ಫಿಕ್ಸ್ ಮಾಡ್ತಾರೆ. ಅದನ್ನ ನೋಡಿ ವಿಜಯೇಂದ್ರ ಟೀಮ್ ರಚಿಸಿದ್ರು. ಮೊದಲೇ ನಿಗದಿಯಾದಂತೆ ಯತ್ನಾಳ್ ಟೀಮ್ ಇಂದು ಬೀದರ್ನಿಂದ ಹೋರಾಟದ ಕಹಳೆ ಮೊಳಗಿಸಿದೆ. ನೋಡಿ, ನಾವು ಜನಪರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಯಾರ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ಯತ್ನಾಳ್ ಟೀಮ್ ಹೋರಾಟಕ್ಕೆ ಜಿಲ್ಲೆಯ ಶಾಸಕರೇ ಬೆಂಬಲ ನೀಡಲಿಲ್ಲ. ಧರ್ಮಾಪುರ ಗ್ರಾಮಕ್ಕೆ ಯತ್ನಾಳ್ ಭೇಟಿ ನೀಡಿದಾಗ ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರ ನಡುವೆ ಗಲಾಟೆ ಆಗಿದೆ. ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಾಹಿತಿ ನೀಡಿಲ್ಲ ಅಂತ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಯತ್ನಾಳ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನ ಕಳಿಸಿರಲಿಲ್ಲ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಇನ್ನ ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಸೊ ಯತ್ನಾಳ್ ಅವರ ಈ ತೀರ್ಮಾನದ ಬಗ್ಗೆ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ. ಯತ್ನಾಳ್ ವಿರುದ್ಧ ಸ್ವಪಕ್ಷೀಯರೇ ಕಿಡಿಕಾರಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಬಿಜೆಪಿಯಲ್ಲಿ ಮುಂದೆ ದೊಡ್ಡ ಬಂಡಾಯ ಸೃಷ್ಟಿಯಾಗುವುದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವರೆಲ್ಲರಿಗೂ ಕೋಪ ಇರುವಂಥದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲೆ. ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ಯಡಿಯೂರಪ್ಪನವರು ನೋಡೋಕ್ಕಾಗಲ್ಲ, ವಿಜಯೇಂದ್ರ ಅವರನ್ನು ಕೂಡ ನೋಡೋಕ್ಕಾಗೋದಿಲ್ಲ. ಏನು ಫಸ್ಟ್ ಟೈಮ್ MLA ಅಧ್ಯಕ್ಷ ಆಗೋದು ಅಂತೇಳಿ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ BJPಗೆ ಬಂದಿದ್ದು, ನಾನು ಬಂದಿರೋದು ಯಡಿಯೂರಪ್ಪ ಕಾರಣಕ್ಕಾಗಿ, ಯಡಿಯೂರಪ್ಪ ಜೊತೆ ಇರ್ತೀನಿ, ಇವರ ಅಂಡರಲ್ಲಿ ಏನು ಕೆಲಸ ಮಾಡೋದು ಅಂತೇಳಿ ಅವತ್ತು ಅಧ್ಯಕ್ಷಗಿರಿ ಆದಾಗಲೇ ಅವರು ಹೊರಟು ಹೋಗಿದ್ದರು. ಹಾಗಿದ್ರೆ ಏನು ಮಾಡುತ್ತೆ ಕೇಂದ್ರ ಹೈಕಮಾಂಡ್? ಇದನ್ನು ಸೀರಿಯಸ್ ಆಗಿ ತಗೊಳುತ್ತೆ. ಯಾಕಂದರೆ ಅವ್ರಿಗೂ ಏನು ಕೆಲಸ ಇಲ್ಲ ಈಗ ಸದ್ಯಕ್ಕೆ. ಮುಂದಿನ 4 ವರ್ಷಗಳ ಕಾಲ ಏನೂ ಆಗಬೇಕಾಗಿಲ್ಲ ಅವರಿಗೆ. ಲೋಕಸಭಾ ಚುನಾವಣೆ ಇಲ್ಲ, ವಿಧಾನಸಭಾ ಚುನಾವಣೆ ಇಲ್ಲ, ಚಿಕ್ಕ ಪುಟ್ಟ ಚುನಾವಣೆಗಳ ಬಗ್ಗೆ ಸದ್ಯಕ್ಕೆ ಅವರು ತಲೆ ಕೆಡಿಸ್ಕೋತಾ ಇಲ್ಲ. ಹಾಗಿದ್ರೆ ರೇಸಲ್ಲಿ ಯಾರಿದ್ದಾರೆ? ಬೇರೆ ಯಾರಾದರೂ ಇದ್ದಾರಾ ಅಧ್ಯಕ್ಷರಾಗುವಂಥವರು? ಅರ್ಹತೆ ಇರುತ್ತಾ? ಒಂದು ಲೀಸ್ಟ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ವಿಜಯೇಂದ್ರ, ರಾಜ್ಯ BJPಯ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪನವರ ಪುತ್ರ. ಮತ್ತೊಂದು ಅವಧಿಗೆ ಇವರು ಮುಂದುವರಿಬಹುದು. ಆದರೆ ಚನ್ನಪಟ್ಟಣ ಸೋಲಿನಿಂದ ದೊಡ್ಡ ಹೊಡೆತ. ಯಾಕಂದರೆ ಉಪಚುನಾವಣೆಗಳಲ್ಲಿ ಹಿಂದೆ ನಡೆದಂಥ KR ನಗರ ಮತ್ತು ಶಿರಾ ಉಪಚುನಾವಣೆಯಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ತೋರಿಸಿದರು. ಹಾಗಾಗಿ ಅವರ ಬಗ್ಗೆ ಒಂದು ವಿಶ್ವಾಸ ಮೂಡಿತ್ತು. ಆಮೇಲೆ ಅಧ್ಯಕ್ಷಗಿರಿ ಕೊಡಿ, ನಾನು ಮುನ್ನಡೆಸ್ತೇನೆ ಅಂತ ಅವರೇ ಕೇಳ್ಕೊಂಡಿದ್ದರು. ಆಮೇಲೆ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ ನಂತರ BJPಗೆ ಆದಂಥ 66 ಸೀಟು ಹೊಡೆತ ಅರ್ಥವಾಗಿ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಎರಡನೇದು ಬಸವನಗೌಡ ಪಾಟೀಲ್ ಯತ್ನಾಳ್. ಎಸ್, ಅಫ್ಕೋರ್ಸ್, ಪ್ರಬಲ ಪಂಚಮಸಾಲಿ ಸಮುದಾಯದವರು, ವಾಜಪೇಯಿ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ಕೆಲಸ ಮಾಡಿದಂಥವರು. ಆದರೆ ಯತ್ನಾಳ್ರದ್ದು ಚೂರು ಮಾತು ಜಾಸ್ತಿ. ಅದು ಕೂಡ ಸ್ವಪಕ್ಷೀಯರ ವಿರುದ್ಧವೇ ಡೈರೆಕ್ಟಾಗಿ ಮಾತಾಡ್ತಾರೆ ಮತ್ತು ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವದವರು. ರಾಜ್ಯಾಧ್ಯಕ್ಷ ಮಾಡ್ತಾರೆ ಅಥವಾ ವಿಪಕ್ಷ ನಾಯಕ ಮಾಡ್ತಾರೆ ಅಂತಿದ್ದರು, ಆದರೆ ಆಗಲಿಲ್ಲ. ಹಾಗಾಗಿ ರೊಚ್ಚಿಗೆದ್ದಿದ್ದಾರೆ. ಇನ್ನು ಸುನಿಲ್ ಕುಮಾರ್, ಕಳೆದ ಬಾರಿ ಕೂಡ ಹೆಚ್ಚು ಚಲಾವಣೆಯಲ್ಲಿದ್ದ ಹೆಸರು. ಮುಖ್ಯಮಂತ್ರಿ ರೇಸಲ್ಲೂ ಕೂಡ ಚಲಾವಣೆಯಲ್ಲಿತ್ತು. ಪಕ್ಷದ ಶಿಸ್ತಿನ ಸಿಪಾಯಿ, ಉತ್ತಮ ವಾಗ್ಮಿ, RSSನ ಹಿನ್ನೆಲೆ ಇದೆ ಮತ್ತು ಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಆದರೆ ಅಲ್ಲಿ ಪರಶುರಾಮ ಸ್ಟ್ಯಾಚ್ಯೂ ಆರೋಪ ಅವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಮತ್ತೋರ್ವ ನಾಯಕ ಸಿ ಟಿ ರವಿ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ,
RSS ಹಿನ್ನೆಲೆ ಇವ್ರಿಗೂ ಕೂಡ ಇದೆ. ಮಾಜಿ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ, ಹೋರಾಟದ ಅನುಭವ ಇದೆ, BL ಸಂತೋಷ್ ಅವರ ಬೆಂಬಲ ಇದೆ, ಒಂದೊಮ್ಮೆ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಆದರೆ ಆಲ್ರೆಡಿ ಒಕ್ಕಲಿಗರಿಗೆ ಅಂದರೆ ಆರ್ ಅಶೋಕ್ಗೆ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿರೋ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಇಬ್ಬರನ್ನು ಒಂದೇ ಸಮುದಾಯದವರನ್ನು ಮಾಡೋದಿಲ್ಲ. ಆದ್ದರಿಂದ CT ರವಿ ಅವರಿಗೆ ತಕ್ಷಣಕ್ಕೆ ಅಧ್ಯಕ್ಷ ಪಟ್ಟ ಕೈ ತಪ್ಪಬಹುದು. ಇನ್ನೋರ್ವ ನಾಯಕ ಅರವಿಂದ್ ಲಿಂಬಾವಳಿ ನಿಜವಾಗಲೂ ಓರ್ವ ಒಳ್ಳೆ ಸಂಘಟನಾಕಾರ, ಪ್ರಧಾನ ಕಾರ್ಯದರ್ಶಿಯಾಗಿ ಅಪಾರವಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯದ ನಾಯಕ, RSS ಹಿನ್ನೆಲೆ, ಒಂದು ಕಾಲದಲ್ಲಿ ಅಧ್ಯಕ್ಷ ಮತ್ತು CM ಗಾದಿ ರೇಸ್ನಲ್ಲಿದ್ದರು. ನಂತರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಅವರಿಗೆ ಟಿಕೆಟೇ ಸಿಗಲಿಲ್ಲ, ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು. MLA ಟಿಕೆಟನ್ನು ಕೊಡಲಿಲ್ಲ BJP. ನಂತರ ಅವರು ಒಂದು ರೀತಿಯಲ್ಲಿ ರೆಬೆಲ್ ಆದರು. ಇವರ ಜೊತೆ ಗುರುತಿಸಿಕೊಂಡಿದ್ದಾರೆ, ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇಷ್ಟೆಲ್ಲ ಕಾಣ್ತಾ ಇದೆ BJP.